ಭಾರತ ವನಿತೆಯರ ಮಹಿಳಾ ತಂಡದ ಕ್ಯಾಪ್ಟನ್ ಮೊದಲ ಬಾರಿಗೆ ಕಪ್ ಅನ್ನ ಗೆದ್ದಿದೆ. ನವೆಂಬರ್ 2ರಂದು ಮುಂಬೈನ ಡಿವೈ ಪಾಟೀಲ್ ಐಸಿಸಿ ವನಿತೆಯರ 52 ರನ್ ತನ್ನ ಚೊಚ್ಚಲ ಐಸಿಸಿ ವಿಶ್ವಕಪ್ ಆಸ್ಟ್ರೇಲಿಯಾ ವಿರುದ್ಧ 88 ಎಸೆತಕ್ಕೆ ಮಹಾ ಕೊಡುಗೆಯನ್ನ ನೀಡಿದಂತಹ ಹರ್ಮನ್ ತಂಡವನ್ನ ಮತ್ತೆ ಯಶಸ್ಸಿನ ಶಫಾಲಿ ವರ್ಮಾ ಫ್ಯಾನ್ ವಿಶ್ವಕಪ್ ಗೆದ್ದ ಬಳಿಕ ನೂಪುರ್ ಕಶ್ಯಪ್ ಹರ್ಮನ್ ಖ್ಯಾತಿ ಪಡೆಯೋದಕ್ಕಿಂತ ಮುಂಚೆಯೂ ಸಹ ನೂಪುರ್ ಬೆನ್ನೆಲುಬಾಗಿ ಜೊತೆಗೆ ಕ್ರೀಡಾಂಗಣಗಳು ಖಾಲಿ ಹುಟ್ಟು ಹಬ್ಬದ ಶುಭಾಶಯಗಳು. ಹಲೋ ನಮಸ್ಕಾರ, ಸ್ಪೀಡ್ ಪ್ಲಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಮೊನ್ನೆಯಷ್ಟೇ ನಡೆದಂತಹ 2025ರ ವಿಶ್ವಕಪ್ನಲ್ಲಿ ಭಾರತ ವನಿತೆಯರ ತಂಡ ಇತಿಹಾಸವನ್ನೇ ನಿರ್ಮಿಸಿತ್ತು. ಅದರಲ್ಲೂ ಮಹಿಳಾ ತಂಡದ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದಲ್ಲಿ ತಂಡ ಮೊದಲ ಬಾರಿಗೆ ಕಪ್ ಅನ್ನ ಗೆದ್ದಿತ್ತು. ಆದ್ರೆ ತಂಡದ ನಾಯಕಿಯಾಗಿ ಗೆದ್ದಂತಹ ಹರ್ಮನ್ ಪ್ರೀತ್ ಕೌರ್ನ ಒಂದು ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನವೆಂಬರ್ 2ರಂದು ಮುಂಬೈನ ಡಿವೈ ಪಾಟೀಲ್ ಅನ್ನುವಂತಹ ಕ್ರೀಡಾಂಗಣದಲ್ಲಿ ನಡೆದಂತಹ ಐಸಿಸಿ ವನಿತೆಯರ ವಿಶ್ವಕಪ್ 2025ರ ಫೈನಲ್ ಪಂದ್ಯದಲ್ಲಿ ಭಾರತ ವನಿತೆಯರ ತಂಡ ದಕ್ಷಿಣ ಆಫ್ರಿಕಾ ವನಿತೆಯರ ತಂಡದ ವಿರುದ್ಧ 52 ರನ್ಗಳ ಭರ್ಜರಿ ಗೆಲುವನ್ನ ದಾಖಲಿಸುವಂತಹ ಮೂಲಕ ತನ್ನ ಚೊಚ್ಚಲ ಐಸಿಸಿ ವಿಶ್ವಕಪ್ ಟ್ರೋಫಿಯನ್ನ ಎತ್ತಿ ಹಿಡಿಯಿತು. ಈ ಮೂಲಕ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್, ಕಪಿಲ್ ದೇವ್ ಹಾಗೆ MS ಧೋನಿ ಬಳಿಕ ಭಾರತಕ್ಕೆ ಐಸಿಸಿ ಏಕದಿನ ವಿಶ್ವಕಪ್ ತಂದಿಟ್ಟಂತಹ 3ನೇ ಕ್ಯಾಪ್ಟನ್ ಎಂಬಂತಹ ಮಹಾ ದಾಖಲೆಯನ್ನೇ ಬರೆದ್ರು. ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ ಪಂದ್ಯದಲ್ಲಿ 88 ಎಸೆತಕ್ಕೆ 89 ರನ್ ಅನ್ನ ಬಾರಿಸೋ ಮೂಲಕ ತಂಡವನ್ನ ಫೈನಲ್ ತಲುಪಿಸೋದ್ರಲ್ಲಿ ಮಹಾ ಕೊಡುಗೆಯನ್ನ ನೀಡಿದಂತಹ ಹರ್ಮನ್ ಪ್ರೀತ್ ಕೌರ್ ಲೀಗ್ ಹಂತದಲ್ಲಿ ತಂಡ ಹ್ಯಾಟ್ರಿಕ್ ಸೋಲನ್ನ ಕಂಡ ಬಳಿಕ ತಮ್ಮ ಚಾಣಾಕ್ಷತನದಿಂದ ನಾಯಕತ್ವದಿಂದ ತಂಡವನ್ನ ಮತ್ತೆ ಯಶಸ್ಸಿನ ಹಾದಿಗೆ ಬರುವಂತೆ ಮಾಡಿದ್ರು. ಹೀಗೆ ಟೂರ್ನಿಯಲ್ಲಿ ಯಶಸ್ವಿ ನಾಯಕಿಯಾಗಿ ಗೆದ್ದಂತಹ ಹರ್ಮನ್ ಪ್ರೀತ್ ಕೌರ್ ಇದೀಗ ಅವ್ರ ಬಗ್ಗೆ ಕುರಿತು ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಇದೀಗ ವೈರಲ್ ಆಗಿದೆ. ಶಫಾಲಿ ವರ್ಮಾ ಫ್ಯಾನ್ ಗರ್ಲ್ ಅನ್ನುವಂತಹ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶಫಾಲಿ ವರ್ಮಾ ಫ್ಯಾನ್ ಗರ್ಲ್ಸ್ ಅನ್ನುವಂತಹ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹರ್ಮನ್ ಪ್ರೀತ್ ಕೌರ್ ಓರ್ವ ಸಲಿಂಗಕಾಮಿ ಅಂತ ಬರೆದುಕೊಳ್ಳಲಾಗಿದೆ. ವಿಶ್ವಕಪ್ ಗೆದ್ದ ಬಳಿಕ ನೂಪುರ್ ಕಶ್ಯಪ್ ಎಂಬವರ ಜೊತೆ ಟ್ರೋಫಿಯನ್ನ ಹಿಡಿದು ಪೋಸ್ಟ್ ಕೊಟ್ಟಿರುವಂತಹ ಹರ್ಮನ್ ಪ್ರೀತ್ ಫೋಟೋವನ್ನ ಹಂಚಿಕೊಳ್ಳಲಾಗಿದೆ. ಈಕೆ ಹರ್ಮನ್ ಪ್ರೀತ್ ಕೌರ್ ಅವರ ಬೆಸ್ಟ್ ಫ್ರೆಂಡ್ ಹಾಗೆ ಗರ್ಲ್ ಫ್ರೆಂಡ್ ಹಾಗೆ ಪಾರ್ಟ್ನರ್ ಅಂತ ಬರ್ಕೊಂಡಿದ್ದಾರೆ. ಮುಂದುವರೆದು 2023ರ ಹುಟ್ಟುಹಬ್ಬದಂದು ನನ್ನ ಸಂಪೂರ್ಣವಾದಂತಹ ಪ್ರಪಂಚ ನೂಪುರ್ ಅಂತ ಹರ್ಮನ್ ಪೋಸ್ಟ್ ಅನ್ನ ಹಂಚಿಕೊಂಡಿದ್ರು. ಆದ್ರೆ ಸಾಕಷ್ಟು ಟೀಕೆಗಳು ಬಂದಂತಹ ಬೆನ್ನಲ್ಲೇ ಆ ಪೋಸ್ಟ್ ಅನ್ನ ಸಹ ತೆಗೆದು ಹಾಕಿದ್ರು ಎನ್ನಲಾಗ್ತಾ ಇದೆ. ಅದಕ್ಕಾಗಿನೇ ಈಗ ಅವರು ಹುಟ್ಟುಹಬ್ಬದ ಶುಭಾಶಯಗಳು ಬೆಸ್ಟ್ ಫ್ರೆಂಡ್ ಅಂತ ಮಾತ್ರ ಬರ್ಕೊಂಡಿದ್ದಾರೆ. ನೂಪುರ್ 2008ಕ್ಕಿಂತ ಮುಂಚೆಯಿಂದಲೂ ಸಹ ಹರ್ಮನ್ ಜೊತೆಗಿದ್ರು. ಸದ್ಯ ಅವರಿಬ್ರು ಲಿವಿಂಗ್ ಟುಗೆದರ್ ನಲ್ಲಿ ಇದ್ದಾರೆ. ಅವರ ಆಸ್ತಿ, ಜೀವನ, ಸುಖ, ದುಃಖ ಎಲ್ಲವನ್ನ ಸಹ ಹಂಚಿಕೊಳ್ತಿದ್ದಾರೆ. ಹರ್ಮನ್ ಖ್ಯಾತಿ ಪಡೆಯೋದಕ್ಕಿಂತ ಮುಂಚೆಯಿಂದಲೂ ಸಹ ನೂಪುರ್ ಬೆನ್ನೆಲುಬಾಗಿ ಜೊತೆಗೆ ಇದ್ರು. ಹಾಗೆ ಮುಂದುವರೆದಂತೆ ಶಫಾಲಿ ವರ್ಮಾ ಫ್ಯಾನ್ಸ್ ಗರ್ಲ್ ಅನ್ನೋ ಏನ್ ಹೇಳ್ತಾರೆ ಅಂದ್ರೆ, ನನಗೆ ಹೇಗೆ ಇದೆಲ್ಲ ಗೊತ್ತು ಅಂತ ಕೇಳಬೇಡಿ. 2018ರಿಂದ ನಾನು ಅವರನ್ನ ಫಾಲೋ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಚಿಕ್ಕವಳಿದ್ದಾಗ ನನ್ನ ತಾಯಿಯ ಇನ್ಸ್ಟಾಗ್ರಾಮ್ ಖಾತೆಯಿಂದ ಅವರಿಬ್ಬರನ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಆಗ ನಾನು ವಿದ್ಯಾರ್ಥಿಯಾಗಿದ್ದೆ. 2016ರಿಂದ ನಾನು ಅವರ ಎಲ್ಲಾ ಪೋಸ್ಟ್ ಹಾಗೆ ಸ್ಟೋರಿಗಳನ್ನ ನೋಡ್ತಿರೋದಾಗಿ ಬರ್ಕೊಂಡಿದ್ದಾರೆ. ಕೊನೆಗೆ ನೂಪುರ್ಗಾಗಿ ಈ ಸಾಲುಗಳು ಅಂತ ಕೆಲವೊಂದು ಸಾಲುಗಳನ್ನ ಬರ್ಕೊಂಡಿದ್ದಾರೆ. ಹಾಗೆ ಬಳಕೆದಾರರು ನೂಪುರ್ ಗೌರವಕ್ಕೆ ಅರ್ಹರು, ಹರ್ಮನ್ ಪಾಲಿಗೆ ಅದೃಷ್ಟವಂತೆ. ಕ್ರೀಡಾಂಗಣಗಳು ಖಾಲಿ ಹೊಡಿತಿದ್ದಂತಹ ಸಂದರ್ಭದಲ್ಲಿ ಹರ್ಮನ್ಗೆ ಬೆಂಬಲವಾಗಿ ನಿಂತವರು. ಆದರೆ ವಿರೋಧಿಗಳು ಹಾಗೆ ಸಲಿಂಗಕಾಮ ವಿರೋಧಿಗಳಿಂದಾಗಿ ಈಗ ಹರ್ಮನ್ ಮುಕ್ತವಾಗಿ ಆಕೆಯನ್ನ ಹೊಗಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ, ಹಾಗೆ ಗೌರವ ಕೊಡಿ. ಪ್ರೀತಿ ಅಂದ್ರೆ ಕೇವಲ ಕಾಮ ಒಂದೇ ಅಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು. ನೂಪುರ್ ಕಶ್ಯಪ್ ಮೇಡಮ್, ನಿಮ್ಮೆಲ್ಲ ತ್ಯಾಗಕ್ಕೆ ಧನ್ಯವಾದಗಳು ಹಾಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಉಲ್ಲೇಖ ಮಾಡಿದ್ದಾರೆ. ಇನ್ನು ಹರ್ಮನ್ ಪ್ರೀತ್ ಕೌರ್ ಸಲಿಂಗಕಾಮಿ ಅನ್ನೋದಕ್ಕೆ ಎಲ್ಲಿಯೂ ಸಹ ಮಾಹಿತಿ ಸಿಕ್ಕಿಲ್ಲ, ಹಾಗೆ ಅವರು ಎಲ್ಲಿಯೂ ಸಹ ಹೇಳ್ಕೊಂಡೂ ಇಲ್ಲ. ಆದ್ರೆ ಶಫಾಲಿ ಫ್ಯಾನ್ಸ್ ಗರ್ಲ್ ಅನ್ನುವಂತಹ ಖಾತೆಯಲ್ಲಿ ಹಂಚಿಕೊಂಡಿರುವಂತಹ ಒಂದು ಪೋಸ್ಟ್ ಇದೆಯಲ್ಲ, ಅದು ಸದ್ಯಕ್ಕೆ ಇದೀಗ ವಿವಾದಕ್ಕೆ ಗುರಿಯಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.